ಯಾರಿಗೆಲ್ಲ ಹೋಟೆಲ್ ಶೈಲಿಯಲ್ಲಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂದ್ಕೊಂಡಿದ್ದೀರಾ, ಇವತ್ತಿನ ವಿಡಿಯೋ ನೋಡ್ಬೋದು. ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿತ್ತು. ಇಡ್ಲಿ ಸಾಂಬಾರ್ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಶೇಂಗಾ ಚಟ್ನಿ ಜೊತೆಗಂತೂ ಮಸ್ತಾಗಿರುತ್ತೆ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ತಟ್ಟೆ ಇಡ್ಲಿ ಮಾಡಿ ಶೇಂಗಾ ಚಟ್ನಿ ಮಾಡಿದ್ದೆ. ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಮೆಜರ್ಮೆಂಟ್ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಬೌಲ್ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಮೆಂತ್ಯ, 1 ಚಮಚ ಕಡಲೆಬೇಳೆ ಹಾಕಿ ಒಂದು 5 ಗಂಟೆಗಳ ಕಾಲ ನೆನೆಸಿಡ್ತೀನಿ. ಇದನ್ನು ಮೆಜರ್ ತೊಗೊಂಡಿರುವ ಕ್ಲಿಪ್ಪು ಮಿಸ್ ಆಗಿದೆ. ಇದನ್ನು ಒಂದು 5 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ. 5 ಗಂಟೆ ಆದಮೇಲೆ ನಾನು ಇವಾಗ ಹಿಟ್ಟನ್ನು ರುಬ್ಕೊಳ್ತಾ ಇದ್ದೀನಿ. ನೆನೆಸಿರುವ ಅಕ್ಕಿ ಹಾಗೆ ಒಂದು ಮುಷ್ಟಿ ಆಗುವಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, 2 ರೌಂಡನ್ನು ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನಾವು ರಾತ್ರಿನೇ ರೆಡಿ ಮಾಡಿಟ್ಕೊಂಡ್ರೆ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಹುಳಿ ಬಂದು ಉಬ್ಬಿ ಬರಬೇಕಂದ್ರೆ ರಾತ್ರಿನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ನಾವು ರಾತ್ರಿ ಈ ರೀತಿ ಕೈಯಿಂದ ಕಲಸಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ರೆ ಹಿಟ್ಟು ತುಂಬ ಚೆನ್ನಾಗಿ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ನಾವು ಅದನ್ನು ಹಾಗೆ ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆ ನಾವು ಉಪ್ಪು ಹಾಕಕ್ಕೆ ಹೋದರೆ ಆಗೋದಿಲ್ಲ. ಈ ಚಳಿಗಂತೂ ಹಿಟ್ಟೇ ಬರೋದಿಲ್ಲ. ಈಗ ನೋಡಿ, ಬೆಳಗ್ಗೆ ಆದಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು. ಇಡ್ಲಿ ಹಿಟ್ಟು ಈ ರೀತಿ ಬರಬೇಕು. ನಾವು ಈ ರೀತಿ ತೆಗೆದಾಗ, ಹಿಟ್ಟು ಎತ್ತಿದಾಗ ಈ ರೀತಿ ನೊರೆ ನೊರೆಯಾಗಿ ಬರಬೇಕು. ಆವಾಗ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಹಿಟ್ಟು ನೊರೆ ಬಂದಿಲ್ಲ ಅಂದರೆ, ಹಿಟ್ಟು ಬಂದಿಲ್ಲ ಅಂದರೆ ಇಡ್ಲಿ ಯಾವುದೇ ಕಾರಣಕ್ಕೂ ಸಾಫ್ಟ್ ಆಗೋದಿಲ್ಲ. ಉಪ್ಪು ಹಾಕಿ ಇಡ್ಲಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಸಣ್ಣ ಸಣ್ಣ ಇಡ್ಲಿಗಿಂತ ತಟ್ಟೆ ಇಡ್ಲಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೀಗೆ ನಮ್ಮನೇಲಿ ಕೂಡ ಸಣ್ಣ ಇಡ್ಲಿಗಿಂತ ತಟ್ಟೆ ಇಡ್ಲಿ ಇಷ್ಟಪಡ್ತಾರೆ. ಸಾಂಬಾರ್ ಅಥವಾ ಚಟ್ನಿ ಯಾವುದೇ ಮಾಡ್ಬೋದು. ತಟ್ಟೆ ಇಡ್ಲಿ ಆದರೆ ಅದನ್ನು ಕಟ್ ಮಾಡಿ ನಾವು ಹಾಕ್ಕೊಳ್ಬೋದು. ಏನೋ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ನಂತರ ಒಂದೊಂದೇ ಪ್ಲೇಟಿಗೆ ನಾವು ಹಿಟ್ಟನ್ನು ಹಾಕ್ಕೊಂಬಿಡೋಣ. ನಾನು 2 ಸೌಟ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸೌಟ್ ಹಿಟ್ಟನ್ನು ಹಾಕಿದರೆ ಸ್ವಲ್ಪ ದಪ್ಪವಾಗಿ ದೊಡ್ಡದಾಗಿ ಇಡ್ಲಿ ಬರುತ್ತೆ. ಈ ಹೋಟೆಲ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಹಾಕಿ ಅವರು ಮಾಡಿರ್ತಾರೆ. ಮತ್ತು ಸೋಡಾ ಹಾಕಿರ್ತಾರೆ, ಅವರು ಕುಕ್ಕಿಂಗ್ ಸೋಡಾವನ್ನು ಹಾಕಿರ್ತಾರೆ. ನಾವು ಸೋಡಾನು ಹಾಕೋದಿಲ್ಲ. ಉದ್ದಿನಬೇಳೆ ಪ್ರಮಾಣದಲ್ಲಿ ಜಾಸ್ತಿ ಹಾಕಿ ಮಾಡಿದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ಒಂದು 25 ನಿಮಿಷ ಇದನ್ನು ಹಬೆ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸಾಂಬಾರು ಚೆನ್ನಾಗಿರುತ್ತೆ. ಮತ್ತು ನಾನು ಶೇಂಗಾ ಚಟ್ನಿ ಮಾಡಿದ್ದೆ. ಶೇಂಗಾ ಚಟ್ನಿ ಜೊತೆಗಂತೂ ಸಖತ್ತಾಗಿರುತ್ತೆ. ನೋಡಿ, 25 ನಿಮಿಷ ಆದಮೇಲೆ ನಾನು ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನಿಮಗೆ ಹೋಟೆಲ್ಗೆ ಹೋಗಬೇಕಾಗಿಲ್ಲ. ಅದೇ ಥರದ ರುಚಿಯಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಕುಕ್ಕಿಂಗ್ ಸೋಡಾವನ್ನು ಬಳಸದೇ ನಾವು ಇಡ್ಲಿಯನ್ನು ಮಾಡ್ಕೊಳ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಅವಲಕ್ಕಿ ಕೂಡ ಹಾಕಿಲ್ಲ, ಬರೀ ಅನ್ನವನ್ನು ಹಾಕಿ ಇಡ್ಲಿಯನ್ನು ಮಾಡ್ಕೊಂಡಿರೋದು. ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ಈ ಚಳಿಗಾಲದಲ್ಲಿ ಇಡ್ಲಿ ಸಾಂಬಾರ್, ಇಡ್ಲಿ ಚಟ್ನಿ ಅಂದರೆ ಒಳ್ಳೆಯ ಒಂದು ಬೆಳಗಿನ ತಿಂಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎದ್ದು ಕೂಡ ಬರ್ತಾಯಿದೆ. ಒಳ್ಳೆ ಬ್ರೆಡ್ ಥರ ಬಂದಿತ್ತು ಒಂದು ಇಡ್ಲಿ ಅಂದರೆ. ಈ ವಿಧಾನದಲ್ಲಿ ತಟ್ಟೆ ಇಡ್ಲಿನ ತಿನ್ನೋಕ್ಕೆ ನಾವು ಹೋಟೆಲಿಗೆ ಹೋಗೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಈಗ ನಾವು ಲಂಚ್ ಬಾಕ್ಸಿಗೆ ಹಾಕುವಾಗ ಕಟ್ ಮಾಡಿ ಹಾಕೋಬೋದು. ಲಂಚ್ ಬಾಕ್ಸಿಗೆ ಹಾಕುವಾಗ ಕಟ್ ಮಾಡಿ ಹಾಕಿದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೋಡಿ, ಸಣ್ಣ ಸಣ್ಣದಾಗಿ ಪೀಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಸಾಫ್ಟಾಗಿ ಬಂದಿತ್ತು. ಈಗ ನೋಡಿ, ಸಾಫ್ಟಾಗಿರುವ ಇಡ್ಲಿ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ತಟ್ಟೆ ಇಡ್ಲಿ ಮಾಡುವ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ತಟ್ಟೆ ಇಡ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಇಡ್ಲಿ ಮಾಡಿರುವ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.